ವೀಕ್ಷಕರೇ, ವೆಲ್ಕಮ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ಮನೆಯಲ್ಲಿ ಹಲಸಿನ ಬೀಜ ಉಪಯೋಗಿಸ್ಕೊಂಡು ನಾನು ಇವತ್ತು ಸಾಂಬಾರು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆನ ಹಾಕ್ತಿದ್ದೀನಿ. ನೋಡ್ತಿರ್ಬೋದು, ಎಣ್ಣೆ 4 ಸ್ಪೂನಷ್ಟು ನಾನಿಲ್ಲಿ ತೊಗೊಂಡೆ. ಎಣ್ಣೆ ಕಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದು 15 ಎಲೆಗಳಷ್ಟು ಕರಿಬೇವಿನ ಸೊಪ್ಪು ಹಾಗೂ 2 ಈರುಳ್ಳಿನ ನಾನಿಲ್ಲಿ ಹಾಕೋತಿದ್ದೀನಿ. ನೀಟಾಗಿ ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಬಾಡಿಸ್ಕೊಂಡಾದ್ಮೇಲೆ 3 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕೋತಿದ್ದೀನಿ. ನೋಡ್ತಾ ಇರ್ಬೋದು, ನೀಟಾಗಿ ನಾನಿಲ್ಲಿ ಟೊಮೊಟೊ ಕೂಡ ಎಣ್ಣೆ ಬಿಡೋವರೆಗೂ ನೀಟಾಗಿ ನಾನಿಲ್ಲಿ ಬಾಡಿಸ್ಕೊಂಡೆ. ನಂತರ ತರಕಾರಿಗಳನ್ನ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ. ತೊಳೆದು ನಾನಿಲ್ಲಿ ತರಕಾರಿಯನ್ನು ಬಳಸ್ತಿದ್ದೀನಿ. ಸೀಮೆ ಬದನೆಕಾಯಿ, ನವಿಲುಕೋಸು, ಹಾಗೆ ಕ್ಯಾರೆಟು, ಹುಳ್ಳಿಕಾಯಿ, ಹೀಗೆ ಎಲ್ಲ ತರಕಾರಿಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸಮ್ಮರ್ ಸೀಸನ್ ಅಲ್ವಾ, ತರಕಾರಿ ಫ್ರೂಟ್ಸು ಹೆಚ್ಚಾಗಿ ತಿನ್ನಬೇಕು. ಅದರಲ್ಲೂ ದೇಹ ಈ ಟೈಮಲ್ಲಂತೂ ತಣ್ಣಗಿರೋದನ್ನು ಪ್ರಿಫರ್ ಮಾಡುತ್ತೆ ಮತ್ತು ಬೇಗ ಡೈಜೆಸ್ಟ್ ಆಗುವಂಥ ಫುಡ್ನ ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ತಿದ್ರೆಲ್ಲ ತರಕಾರಿಗಳೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗಿತ್ತು. ನೆಕ್ಸ್ಟ್ ಹಲಸಿನ ಬೀಜ. ಟೆಂಟೆಡಾನ್. ಈ ಕಾಲದಲ್ಲಂತೂ ಹಲಸಿನ ಹಣ್ಣು ತಿಂತೀವಿ, ಬಟ್ ಹಲಸಿನ ಹಣ್ಣು ಬೀಜನ ಸಾಂಬಾರು ಮಾಡಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು, ಬೆಂಗಳೂರಲ್ಲಿ ಒಳ್ಕಲ್ಲಿರೋ ಮನೆ ಅಂದರೆ ತುಂಬಾ ರೇರು. ನಮ್ಮನೇಲಿ ಒಳ್ಕಲ್ಲಿತ್ತು. ಒಳ್ಕಲ್ಲಲ್ಲಿ ನಾನು ಹಲಸಿನ ಬೀಜವನ್ನು ಚೆನ್ನಾಗಿ ಕುಟ್ಟಿ ಅದರ ಸಿಪ್ಪೆನ ನೀಟಾಗಿ ತೆಗೆದು ನಾನಿಲ್ಲಿ ಹಲಸಿನ ಬೀಜನ ಸಾಂಬಾರು ಮಾಡ್ತೀನಿ. ಹಲಸಿನ ಬೀಜದ್ದು ಬೆನಿಫಿಟ್ಸ್ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಹಲವಾರು ಪ್ರೋಟೀನ್ಗಳು ಸಿಗುತ್ತೆ. ಹಾಗೆ ದೇಹದ ತಂಪನ್ನು ಇದು ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ಬೋದು. ತುಂಬ ಒಳ್ಳೆ ಫುಡ್ಡು. ಅವಾಗವಾಗ ಮನೇಲಿ ಟ್ರೈ ಮಾಡಿ. ತುಂಬ ಡಿಫ್ರೆಂಟಾಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಒಂದ್ಸಲ ತಿನ್ನೋಡಿ, ನಿಜವಾಗ್ಲೂ ತಿಂತೀರಾ. ಹಿಂದಿನ ಕಾಲದಲ್ಲೆಲ್ಲ ಹಲಸಿನ ಬೀಜವನ್ನು ಸುಟ್ಟಿ ಹಾಗೆ ತಿಂತಿದ್ರು. ನಾವು ಚಿಕ್ಕವರಿದ್ದಾಗ ನಾವು ಕೂಡ ಟ್ರೈ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 3 ಕಪ್ಪಷ್ಟು ಬೇಳೆನ ಮತ್ತು ಹಲಸಿನ ಬೀಜನ ಹಾಕ್ಕೊಂಡೆ. ಹಾಗೂ ನಾನಿಲ್ಲಿ 2.5 ಸ್ಪೂನ್ನಷ್ಟು ಖಾರ ಪುಡಿ, ಮನೇಲೇ ಮಾಡಿದ್ದಂಥ ಸಾಂಬಾರು ಖಾರ ಪುಡಿನ ನಾನಿಲ್ಲಿ ತೊಗೋತಿದ್ದೀನಿ. ನೀಟಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೊಗೋಬೋದು. ನಾನಿಲ್ಲಿ 1 ಲೀಟರಷ್ಟು ನೀರನ್ನ ತೊಗೋತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಅಡುಗೆ ಮಾಡ್ಬೋದು. ರುಚಿಯಾಗಿ ಶುಚಿಯಾಗಿ ಮಾಡ್ಬೋದು. ಮನೆಯಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ರೆ ಮನೆಯಲ್ಲಿಗೂ ಕೂಡ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ಮನೇಲಿರೋರಿಗೂ ಡಿಫ್ರೆಂಟ್ ಸ್ಟೈಲ್ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 1.5 ಸ್ಪೂನಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡೆ ರುಚಿಗೆ ಅಂತ ಹೇಳಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಮಾಡ್ಬೋದು. ಇದೇ ಕ್ವಾಂಟಿಟಿ ಮಾಡಿದ್ರೆ ಇಷ್ಟು ಸಾಲ್ಟು, ಖಾರ ಪುಡಿ ಇವೆಲ್ಲ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನುಗ್ಗೆಕಾಯಿನ ಸಿಪ್ಪೆ ಬಿಡಿಸಿ ನಾನಿಲ್ಲಿ ನುಗ್ಗೆಕಾಯಿನ ಕೊನೆಯಲ್ಲಿ ಹಾಕೋತಿದ್ದೀನಿ. ಬಿಕಾಸ್ ನುಗ್ಗೆಕಾಯಿ ನಾವು ಕೊನೆಯಲ್ಲಿ ಹಾಕ್ಕೊಂಡ್ರೂ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ತರಕಾರಿಗಳ ಒಟ್ಟಿಗೆ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದು ತುಂಬ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡ್ತಿದ್ರಲ್ಲ, ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಲ್ಸ್ ಆದರೆ ಸಾಕು. ಪಟ್ ಅಂತ ಸಾಂಬಾರು ಆಲ್ಮೋಸ್ಟ್ 3/4 ಭಾಗ ರೆಡಿಯಾಗೋಗಿರುತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ತರಕಾರಿಗಳೆಲ್ಲ ನೀಟಾಗಿ ಬೆಂದಿತ್ತು. ತರಕಾರಿಗಳೆಲ್ಲ ಬೆಂದಿದ ನಂತರ ನಾನಿಲ್ಲಿ ಏನು ಮಾಡಿದೆ, ಹುಣಸೆ ಹಣ್ಣನ್ನು ಸ್ವಲ್ಪ ಭಾಗ ನೆನೆಸಿಟ್ಟಿದ್ದೆ. ಅದನ್ನು ನಾನಿಲ್ಲಿ ರಸನ ತೆಗೆದು ಸಾಂಬಾರಿಗೆ ಹಾಕ್ಕೊಂಡೆ. ಹುಣಸೆ ಹಣ್ಣುಳಿ ಬಿಟ್ಟ ಮೇಲೆ ಸಾಂಬಾರು ಒಂದು ಸಲ ಕೊತ್ತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ತಕ್ಷಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೆ. ರುಚಿ ತುಂಬ ಚೆನ್ನಾಗಿತ್ತು. ನಮ್ಮನೆಯವರು ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ. ಗಮ್ ಅಂತ ಫ್ರ್ಯಾಗ್ರೆನ್ಸ್ ಬರ್ತಿತ್ತು. ನೋಡ್ತಿದ್ರಲ್ಲ, ರೆಡಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.